ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾಲಿಕೆಗಳ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ರಾಷ್ಟ್ರೀಯ ಕರ್ನಾಟಕ ರಾಜ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ. ಪಹಲ್ಗಾಮ್ನಲ್ಲಿ ಹತ್ಯೆಯಾದಂಥ ಭಾರತಾಂಬೆ ಮಕ್ಕಳಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು. 400ಕ್ಕೂ ಹೆಚ್ಚು ಜಿಬಿಎ ನೌಕರರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಜಿಬಿಎ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಅಮೃತ್ ರಾಜ್ ಅವರ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅವರ ಜೊತೆಯಲ್ಲಿ ನಡೆಸಿದಂಥ ಮಾತುಕತೆಯಲ್ಲಿ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನು ವಿಶಿಷ್ಟವಾಗಿ ವಿಭಿನ್ನವಾಗಿ ಆಚರಿಸಲಿಕ್ಕೆ ಜಿಬಿಎ ನೌಕರರ ಸಂಘ ನಿರ್ಧಾರ ಮಾಡಿದೆ. ಇವತ್ತು ನಮ್ಮ ಜೊತೆ ಜಿಬಿಎ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಅಮೃತ್ ರಾಜ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವ್ರು ಯಾವ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ವಿಶಿಷ್ಟತೆ ಏನು, ಯಾವ ರೀತಿಯಾದ ತಯಾರಿ ನಡೆದಿದೆ, ಇದೆಲ್ಲರ ಕುರಿತಂತೆ ಅವರೇ ಮಾತಾಡ್ಸೋಣ. ಬನ್ನಿ ಸರ್. ತಾವು ಈ ಬಾರಿ ಈ ಕನ್ನಡ ರಾಜ್ಯೋತ್ಸವವನ್ನು ಕಾಶ್ಮೀರದಲ್ಲಿ ಆಚರಿಸಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಯಾವತ್ತು ನಡೆಯುತ್ತೆ ಸರ್ ಈ ಕಾರ್ಯಕ್ರಮ ಮತ್ತು ಎಲ್ಲಿ ನಡೆಯುತ್ತೆ ಸರ್? ಈ ಬಾರಿ ನಾವು ಪ್ರತಿ ವರ್ಷವೂ ಒಂದಲ್ಲ ಒಂದು ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮನ ಆಚರಣೆ ಮಾಡ್ತಾ ಬಂದಿರೋದು ತಮಗೆಲ್ಲ ಗೊತ್ತಿರೋ ವಿಷಯ. ನಾವು ಪ್ರಥಮ ಬಾರಿಗೆ ವಾರಣಾಸಿಯ ಕಾಶಿಯ ಗಂಗಾ ನದಿ ತೀರದಲ್ಲಿ ಪ್ರಾರಂಭ ಮಾಡಿ 2ನೇ ಬಾರಿ ನೇಪಾಳ ಪಶುಪತಿನಾಥ ಸನ್ನಿಧಿಯಲ್ಲಿ ಮಾಡಿ, ಹೋದ ವರ್ಷ ಹರಿದ್ವಾರದ ಋಷಿಕೇಶಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡಿ ನಾಡು ನುಡಿಗೆ ಕೀರ್ತಿ ತರುವಂಥ ಕೆಲಸ ಸದಾ ನಮ್ಮ ನೌಕರ ಸಂಘ ಮಾಡ್ಕೊಂಬರ್ತಾಯಿದೆ. ಈ ಒಂದು ಸಂದರ್ಭದಲ್ಲಿ ಈ ವರ್ಷ ಆದಂಥ ಒಂದು ಘಟನೆ ಯಾರೂ ಮರೆಯೋದಕ್ಕಾಗಲ್ಲ. ಹಾಗಾಗಿ ಆ ಒಂದು ಏನು ಹತ್ಯೆಗೆ ಪ್ರವಾಸಕ್ಕಂತೂ ಹೋದಂಥ ಸಂದರ್ಭದಲ್ಲಿ ಹತ್ಯೆ ಆದ ಭಾರತಾಂಬೆಯ ಮಕ್ಕಳ ಒಂದು ಸವಿ ನೆನಪಿಗೋಸ್ಕರ ನಾವು ಈ ಬಾರಿ ಶ್ರೀನಗರದ ಪಹಲ್ಗಾಮ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮನ ಆಚರಿಸ್ತಾ ಇದ್ದೀವಿ. ದಿನಾಂಕ 22/11/2025 ಪಹಲ್ಗಾಮ್ನಲ್ಲಿ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್. ಈಗ ಎಷ್ಟು ಜನ ಹೋಗ್ತಾ ಇದ್ದಾರೆ ನಿಮ್ಮ ನೌಕರ ಸಂಘದಿಂದ ಮತ್ತು ಏನೆಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ? ಅಲ್ಲಿನ ಕಾರ್ಯಕ್ರಮ ಏನೇನಿರುತ್ತೆ ಸರ್ ಅಲ್ಲಿ? ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷದ ಸನ್ಮಾನ್ಯ ಶ್ರೀ ಷಡಕ್ಷರಿ ಅವರು, ಸಚಿವಾಲಯ ನೌಕರ ಸಂಘದ ರಮೇಶ್ ಸಂಘ ಅವರು ಮತ್ತು ಮಾಜಿ ಮಹಾಪೌರರುಗಳಾದ ಸಂಪತ್ ರಾಜು ಅವರು ಮತ್ತು ಗೌತಮ್ ಕುಮಾರ್ ಅವರು ಮತ್ತು ನಮ್ಮ ವಕೀಲರಾದ ಶ್ರೀನಿವಾಸ್ ಅವರು ಮತ್ತು ದೂರದರ್ಶನ್ ಮುಖ್ಯಸ್ಥರಾದ ಆರತಿ ಮೇಡಮ್ ಅವರು, ಇತರೆ ಮತ್ತು ಅನುರಾಧಮ್ ಭಟ್ ಅವರು, ಖ್ಯಾತ ಹಿನ್ನೆಲೆ ಗಾಯಕಿ, ಇತರೆ ಗಣ್ಯ ವ್ಯಕ್ತಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾಯಿದ್ದಾರೆ. ಬಹುಶಃ ಪಾಲಿಕೆ ಅಧಿಕಾರಿ ನೌಕರು ಮತ್ತು ಅವರ ಕುಟುಂಬ ಸದಸ್ಯರು 400ಕ್ಕೂ ಮೇಲ್ಪಟ್ಟು ಅಧಿಕಾರಿ ನೌಕರು ಹೆಸರು ನೋಂದಾವಣೆ ಮಾಡಿದ್ದಾರೆ. ಹಾಗಾಗಿ ಸುಮಾರು ಒಂದು 500 ಜನ ಬರೋ ಒಂದು ನಿರೀಕ್ಷೆ ಇದೆ ಸರ್. ಅಲ್ಲಿ ಕಾರ್ಯಕ್ರಮ ಆಚರಿಸಬೇಕಂದ್ರೆ ಒಂದು ಪ್ರೋಟೋಕಾಲ್ ಇರ್ತದೆ ಅಥವಾ ಈಗ ಆಲ್ರೆಡಿ ಅಲ್ಲಿ ಒಂದು ಪಹಲ್ಗಾಮ್ನಲ್ಲಾದಂಥ ಘಟನೆಯನ್ನು ನಾವೆಲ್ಲ ನೋಡಿದ್ದೀವಿ. ತಮಗೆ ಅಲ್ಲಿ ಪರ್ಮಿಷನ್ ಆಗಿರ್ಬೋದು ಅಥವಾ ಆ ಕಾರ್ಯಕ್ರಮಕ್ಕೆ ಭದ್ರತೆ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆಗಳಾಗಿದೆಯಾ ಅಂತ? ಅಲ್ಲಿ ನಾವು ಪಹಲ್ಗಾಮಲ್ಲಿ ಆಗಿರೋ ಘಟನೆ ಭಾಳ ಅತಿ ಗಂಭೀರವಾಗಿ ತೆಗೆದುಕೊಂಡು, ಏನೇ ಆಗಲಿ ಹುಟ್ಟು ಉಚಿತ ಸಾವು ಖಚಿತ, ಮನುಷ್ಯನಿಗೆ ಯಾವ ರೀತಿ ಸಾವು ಬರುತ್ತೆ ಅನ್ನೋದು ಯಾರೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಪಹಲ್ಗಾಮ್ನಲ್ಲೇ ನಾವು ಒಂದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಅನುಮತಿ ಕೊಡೋದಕ್ಕೆ ಈಗಾಗಲೇ ಅಲ್ಲಿನ ಮುಖ್ಯಮಂತ್ರಿಯವರಿಗೆ ಮತ್ತು ಉಪಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಇಲಾಖೆಯವರಿಗೆ ಎಲ್ಲರಿಗೂ ಪತ್ರ ವ್ಯವಹಾರ ಮಾಡಿದ್ದೀವಿ. ನಮಗೆ ಖಂಡಿತ ವಿಶ್ವಾಸ ಇದೆ, ಅನುಮತಿ ಕೊಡ್ತಾರೆ. ನಾವೊಂದು ಆ ಒಂದು ನೆಲದಲ್ಲೇ ನಾವೊಂದು ಕರ್ನಾಟಕ ರಾಜ್ಯೋತ್ಸವನ ಮಾಡಿ ಏನು ಹತ್ಯೆಯಾದ ಭಾರತಾಂಬೆಯ ಮಕ್ಕಳಿಗೆ ನುಡಿನಮನ ಸಹ ಕಾರ್ಯಕ್ರಮನ ಸಹ ಅಲ್ಲೇ ಮಾಡಬೇಕು ಅಂತ ಎಲ್ಲ ರೀತಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ಲ, ಒಂದು ಅರ್ಥಪೂರ್ಣವಾದಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಜಿಬಿಎ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ನಮ್ಮ ಅಮೃತ್ ರಾಜ್ ಅವರು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿರುವಂಥದ್ದು. ಒಂದು ನಿಜಕ್ಕೂ ಕೂಡ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳು ಒಂದು ಉತ್ತಮ ಸಂದೇಶ, ಒಂದು ಆತ್ಮಧೈರ್ಯ ಮತ್ತು ಸ್ವಾಭಿಮಾನವನ್ನು ಎಲ್ಲರಿಗೂ ತೋರಿಸುವಂತಹ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರಿಗೆ ಶ್ಲಾಘನೀಯವಾದಂಥ ಒಂದು ವಿಚಾರ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಒಂದು ವಿಭಿನ್ನವಾಗಿರ್ತದೆ, ವಿಶಿಷ್ಟವಾಗಿರ್ತದೆ ಮತ್ತು ಕನ್ನಡಿಗರ ಆತ್ಮಸ್ಥೈರ್ಯ ಧೈರ್ಯವನ್ನು ಪ್ರದರ್ಶಿಸುವಂಥ ಕಾರ್ಯಕ್ರಮ ಆಗಿರ್ತದೆ. ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪ್ರಸನ್ನ ದೇವನೂರು, ಜಿ ಕನ್ನಡ ನ್ಯೂಸ್, ಬೆಂಗಳೂರು.